ಚಿಕ್ಕ ದೀಪ ಮತ್ತು ನಕ್ಷತ್ರ. ಬೀದಿ ಬದಿಯಲ್ಲಿರುವ ಮನೆ ಕಿಟಕಿಯಲ್ಲಿ ಚಿಕ್ಕ ದೀಪವೊಂದು ಮೃದುವಾಗಿ ಬೆಳಗುತ್ತಿತ್ತು. ಒಂದು ಸಂಜೆ ದೀಪವು ಆಕಾಶವನ್ನು ನೋಡುತ್ತಿರುವಾಗ ಪ್ರಕಾಶಮಾನವಾದ ದೊಡ್ಡ ನಕ್ಷತ್ರವನ್ನು ಕಂಡು, ನೀನು ಎಷ್ಟು ಚೆನ್ನಾಗಿ ಹೊಳೆಯುತ್ತಿದ್ದೀಯಾ, ಆದರೆ ನನ್ನ ಬೆಳಕು ಸಣ್ಣದು, ನನ್ನಿಂದ ಯಾರಿಗೂ ಪ್ರಯೋಜನವಿಲ್ಲ ಎಂದು ಬೇಸರದಿಂದ ಹೇಳಿತು. ಆಗ ನಕ್ಷತ್ರವು ದೀಪದ ಮಾತನ್ನು ಕೇಳಿ, ಯಾಕೆ ಬೇಸರ ಪಡುತ್ತಿದ್ದೀಯಾ? ನನ್ನ ಬೆಳಕು ಬಹಳ ದೂರದಲ್ಲಿದೆ ಮತ್ತು ಭೂಮಿಗೆ ತಲುಪದು. ಆದರೆ ನಿನ್ನ ಬೆಳಕು ಸಣ್ಣದಾದರೂ ಯಾರಿಗಾದರೂ ದಾರಿಯನ್ನು ನೋಡಲು ಸಹಾಯ ಮಾಡುತ್ತದೆ ಎಂದು ಹೇಳಿತು. ಅದಾಗಲೇ ಒಬ್ಬ ಪ್ರಯಾಣಿಕನು ಅದೇ ಮನೆಯ ಹತ್ತಿರದ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದನು. ಅಮಾವಾಸ್ಯೆಯ ರಾತ್ರಿ, ಸುತ್ತಲೂ ಯಾವುದೇ ಬೆಳಕಿಲ್ಲದೆ ಪರದಾಡುತ್ತಿದ್ದ ಅವನು ಆ ಮನೆಯ ಕಿಟಕಿಯಲ್ಲಿ ಇಟ್ಟಿದ್ದ ಚಿಕ್ಕ ದೀಪದ ಸಹಾಯದಿಂದ ದಾರಿಯನ್ನು ನೋಡಲು ಸಹಾಯವಾಯಿತು. ಅವನು ದೀಪವನ್ನು ನೋಡಿ ಮಂದಹಾಸ ಬೀರುತ್ತಾ ಮುಂದೆ ಸಾಗುವಾಗ ದೀಪವು ಸಂತೋಷ ಪಟ್ಟಿತು. ಆಗ ನಕ್ಷತ್ರವು ಮೃದುವಾಗಿ ಹೇಳಿತು, ನೋಡಿದೆಯಾ, ನಿನ್ನ ಬೆಳಕು ಚಿಕ್ಕದಾದರೂ ಆ ಪ್ರಯಾಣಿಕನಿಗೆ ದೊಡ್ಡ ಸಹಾಯವನ್ನೇ ಮಾಡಿತು.